ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ಯಾವ ರೀತಿ ಪದ್ಮಾಸನ ರೀತಿಯಲ್ಲಿ ಸೀರೆನ ಉಡಿಸೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಮತ್ತು ಯೂಸ್ಫುಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಸೆರಗು ಪಾಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನಾವು ರೈಟಿಂದ ಲೆಫ್ಟಿಗೆ ಸೆರಗನ್ನು ತಗೊಳ್ತೀವಿ, ಅದರ ಅನುಗುಣವಾಗಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತೀವಿ. ಬಟ್ ಇದರಲ್ಲಿ ನಾನು ದೇವಿಯ ಎಡಭಾಗದಿಂದ ಬಲಭಾಗಕ್ಕೆ ಸೆರಗನ್ನು ಹಾಕೋದ್ರಿಂದ ಸೀರೆನ ಉಲ್ಟಾ ಸೈಡಿಂದ ನಾನು ಸೆರಗದ್ದು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ನೋಡಿರೋ ಥರ ನಾವು ತೋರಿಸಿದ್ದೀನಲ್ವ, ಆ ಥರ ನಾನು ಸೀರೆ ಉಲ್ಟಾ ಇಟ್ಕೊಂಡು ಅಲ್ಲಿಂದ ನೆರಿಗೆ ಮಾಡ್ಕೊಂಡಿದ್ದೀನಿ. ಅದರಿಂದ ನಾನು ದೇವಿಯ ಎಡಭಾಗದಿಂದ ಬಲಭಾಗ ಹಾಕಿದಾಗ ಕರೆಕ್ಟಾಗಿ ನಾವು ಯಾವ ರೀತಿ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿ ಬರೋ ಥರ ಕಾಣುತ್ತೆ. ಅದ್ರ ಜೊತೆಗೆ ನಾನು 1 ರಿಂದ 1.5 ಮೀಟರಷ್ಟು ನಾನು ಸೆರಗನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ತುಂಬ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ಅದು ಅಷ್ಟೊಂದು ಅವಶ್ಯಕತೆ ಇರಲ್ಲ. 1 ಮೀಟರಿಂದ 1.5 ಮೀಟರಷ್ಟು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ರೆಡಿ ಆದಮೇಲೆ ನಾನು ನೆರಿಗೆ ಪಾಟನ ಕೂಡ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಸೀರೆನ ಸ್ಟಾರ್ಟಿಂಗ್ ಏನಿದೆ ಅಲ್ವ ಅಲ್ಲಿಂದ ನಾನು ನೆರಿಗೆಗಳನ್ನ ಮಾಡ್ಕೊಂಡು ಬರ್ತೀನಿ. ಸೊ ನೆರಿಗೆ ಮಾಡೋದಕ್ಕೆ ನಾವು ಯೂಶ್ವಲಾಗಿ ಸ್ಯಾರಿ ಉಡುವಾಗ ಯಾವ ರೀತಿ ನೆರಿಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡಿದ್ರೆ ನನಗೆ ಇದಕ್ಕಿಂತ ಅದು ಈಸಿ ಆಗುತ್ತೆ ಅಂತೇಳಿ ನನಗೆ ಅನಿಸಿದೆ. ಬಟ್ ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೋಸ್ಕರ ಕೂತ್ಕೊಂಡು ನೆರಿಗೆಗಳನ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಕೈ ಎಳ್ತಷ್ಟು ಇಟ್ಕೊಂಡು ನೆರಿಗೆಗಳನ್ನ ಮಾಡಿಕೊಂಡು ಒಂದು 4 ರಿಂದ 5 ಪ್ಲೀಟ್ಸ್ ಆದಾಗ ಅದಕ್ಕೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಬರ್ತೀನಿ. ಅದರಿಂದ ಏನು ಗೊತ್ತಾ, ನಮಗೆ ತುಂಬ ನೆರಿಗೆಗಳನ್ನ ಹಿಡಿದಿಟ್ಕೊಳ್ಳೋವಾಗ ಕೈ ನೋವು ಆಗೋದಿಲ್ಲ, ಅಥವಾ ಅದು ನೆರಿಗೆಗಳು ಮಾಡುವಾಗ ಬಿಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಕೂಡ ಆಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ ಅಂಥೇಳಿ ಒಂದು 4 ರಿಂದ 5 ನೆರಿಗೆ ಮಾಡಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ಬೆಸ್ಟು. ನನಗೆ ಈ ರೀತಿ ನೆರಿಗೆ ಮಾಡೋದಕ್ಕಿಂತ ನಾನು ಪರ್ಸ್ನಲಾಗಿ ನಿಂತ್ಕೊಂಡು ನೆರಿಗೆ ಮಾಡೋದು ತುಂಬಾ ಈಸಿ ಅನ್ನಿಸ್ತು. ಅದಾದಮೇಲೆ ಪೂರ್ತಿಯಾಗಿ ನಮಗೆ ನಾವು ಸೆರಗು ಪಾಟನ ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಅದಕ್ಕಿಂತ ಒಂದು 1/2 ಮೀಟರಷ್ಟು ಕಮ್ಮಿ ಆಗೋವರೆಗೂ ನಾನು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10 ರಿಂದ 12 ನೆರಿಗೆ ಬಂದಿತ್ತು ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ನಾನು ಈ ರೀತಿ ಬಾರ್ಡರ್ ಎಡ್ಜಸ್ ಇರುತ್ತೆ ನೋಡಿ, ಅಲ್ಲಿಗೆ ನೆರಿಗೆಗಳನ್ನ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಈವನ್ ಆಗಿರುತ್ತೆ, ನೆರಿಗೆಗಳೆಲ್ಲ ಈವನ್ ಆಗಿರುತ್ತೆ, ಮೇಲೆ ಕೆಳಗೆ ಆಗೋದಿಲ್ಲ. ಸೊ ನೆರಿಗೆಗಳು ಈವನ್ ಆಗಿರುತ್ತೆ. ಅದೇ ರೀತಿ 2 ಸೈಡ್ ನಾನು ಪಿನ್ಗಳನ್ನ ಹಾಕಿ ಮತ್ತು ಮಧ್ಯದಲ್ಲೂ ಕೂಡ ನಾನು ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಳ್ತೀನಿ. ಸೊ ಇದಿಷ್ಟು ಮಾಡಿದ್ರೆ ದೇವಿಗೆ ನಾವೇನು ಸೀರೆ ಉಡಿಸ್ತೀವಲ್ವ ಅದು ಪೂರ್ತಿಯಾಗಿ ರೆಡಿಯಾಗಿರುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ಒಂದಿನ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ಹಬ್ಬದ ದಿನ ನಾವೇನು ಹಿಂದಿನ ದಿನ ಸೀರೆ ಉಡಿಸ್ತೀವಲ್ವ ಆವಾಗ ಈಸಿಯಾಗಿ ಸೀರೆನ ಉಡಿಸ್ಬೋದು. ಇನ್ನು ಅಪ್ಪರ್ ಪಾರ್ಟ್ ಮಾಡುವಾಗ ನಾನು ಮೊದಲಿಗೆ ತೋಳುಗಳನ್ನ ಫಿಟ್ ಮಾಡಬೇಕಲ್ವ, ಸೊ ಅದಕ್ಕೆ ನಾವು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಬೇಕು. ಇದಕ್ಕೆ ನಾವು ಸೀರೆದೇ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಬೋದು, ಅಥವಾ ಅದಕ್ಕೆ ಯಾವ್ದಾದ್ರು ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಈ ರೀತಿ ನಾನು 3 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಏನು ಕ್ಲೋಸ್ ಫೋಲ್ಡ್ ಇದೆಯಲ್ಲ ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ, ಓಪನ್ ಇರೋದನ್ನು ಕೆಳಗಡೆ ಇಟ್ಕೊಂಡು ಬ್ಲೌಸ್ನ ಎಡಭಾಗಕ್ಕೆ ಅಂದರೆ ನಮ್ಮ ಲೆಫ್ಟ್ ಸೈಡಿಗೆ ದೇವಿಯ ಬಲಭಾಗದ ಕಾಸ್ತವನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಪಿನ್ ಯೂಸ್ ಮಾಡಿರೋದ್ರಿಂದ ಒಂದೇ ಪಿನ್ನನ್ನು ಹಾಕಿರೋವಂಥದ್ದು. ಇನ್ನು ಬ್ಲೌಸ್ನ ಬಲಭಾಗ ಅಂದರೆ ನಮ್ಮ ಬಲಭಾಗಕ್ಕೆ ಏನು ಬ್ಲೌಸ್ ಇರುತ್ತೆ ಅದಕ್ಕೆ ದೇವಿಯ ಎಡಭಾಗದ ತೋಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬ್ಲೌಸ್ನ 2 ಎಡ್ಜಸ್ಗೂ 2 ತೋಳುಗಳನ್ನ ಸೇರಿಸಿ ಇಟ್ಕೊಳ್ಬೇಕು. ಸೊ ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಕಳಶನ ತೊಗೊಂಡು ಅದಕ್ಕೆ ಒಂದು ಕೋಲನ್ನು ಕಟ್ಕೊಳ್ತಾ ಇದ್ದೀನಿ. ಸೊ ಕೋಲನ್ನು ಕಟ್ಟಿ ಆದಮೇಲೆ ನಾನೇನು ಹಸ್ತಗಳನ್ನ ಬ್ಲೌಸ್ ಪೀಸ್ಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಮುಂದೆಯಿಂದ ಇಟ್ಕೊಂಡು ಆ ಕಡ್ಡಿಗೆ ಹಿಂಭಾಗದಿಂದ ಮುಂಭಾಗಕ್ಕೆ ಬರೋ ರೀತಿ ನಾನು ತೋಳನ್ನು ಇಟ್ಕೊಳ್ತೀನಿ. ಸೊ ಅದಾದಮೇಲೆ ನೀಟಾಗಿ ಬ್ಲೌಸ್ ಪೀಸ್ ಏನಿದೆ ಅದನ್ನು ನೀಟಾಗಿ ಎಳ್ಕೊಂಡು ಆ ತೋಳುಗಳನ್ನ ಕಡ್ಡಿಗೆ ಸೇರೋ ಹಾಗೆ ನೀಟಾಗಿ ಹೊಲಿದಿಟ್ಕೊಳ್ಬೇಕು. ಇಲ್ಲಿ ನಾವು ಸ್ಯಾರಿ ಕಲರ್ ಏನಿದೆಯಲ್ಲ ಅದೇ ಥ್ರೆಡನ್ನೇ ಯೂಸ್ ಮಾಡಿದ್ರೂ ನಡೆಯುತ್ತೆ. ಇಲ್ಲಿ ನಾನು ಕಾಟನ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಸ್ವಲ್ಪ ಗಟ್ಟಿ ದಾರ ಕೂಡ ಸಿಗುತ್ತೆ, ಅದನ್ನು ಕೂಡ ಹಾಕಿ ಸ್ಟಿಚ್ ಮಾಡ್ಕೊಳ್ಬೋದು. ಅದರಿಂದ
ತೋಳುಗಳು ಏನು ನಾವು ಹಾಕಿರ್ತೀವಿ ಅದು ಕರೆಕ್ಟ್ ಪ್ಲೇಸಲ್ಲಿ ಇರುತ್ತೆ, ಅಳ್ಳಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ಟಿ ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟು ಬ್ಲೌಸ್ ಶೇಪಾಗಿ ಬರಬೇಕಲ್ವ, ಹಾಗಾಗಿ ಕೆಳಗಡೆ ಇರೋವಂಥ ಬಟ್ಟೆನ ನಾನು ಕೆಳಗಡೆ ಸ್ವಲ್ಪ ಶೇಪ್ ಬರೋ ಥರ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲೆ ಎಕ್ಸ್ಟ್ರಾ ಬಟ್ಟೆಗಳೇನಿದೆಯಲ್ಲ ಅದನ್ನೆಲ್ಲ ಒಂದು ಕಡೆ ಎಳ್ಕೊಂಡು ಅದನ್ನು ಕೂಡ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ಈ ರೀತಿ ಅಪ್ಪರ್ ಪಾರ್ಟ್ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಪದ್ಮಾಸನ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಕಮಲನ್ನು ಇಟ್ಟಿದ್ದೀನಿ. ಇದು ಕೂಡ ನಾನೇ ಮಾಡಿರೋ ಅಂಥದ್ದು, ಕಾರ್ಡ್ಬೋರ್ಡ್ನಲ್ಲಿ ಇದ್ರದ್ದು ವಿಡಿಯೋ ಇದೆ, ಬೇಕಿದ್ರೆ ನಾನು ಈ ವಿಡಿಯೋ ಜೊತೆ ಅದನ್ನು ಕೂಡ ಲಿಂಕ್ ಮಾಡಿರ್ತೀನಿ, ನೀವು ಕೂಡ ಅದನ್ನು ಮಾಡ್ಬೋದು. ಕಮಲದೊಳಗಡೆ ಒಂದು ಪೀಠನ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಅಕ್ಕಿ ತುಂಬಿರೋ ಪಾತ್ರೆನ ಇಟ್ಕೊಂಡು ನಾನೇನು ರೆಡಿ ಮಾಡ್ಕೊಂಡಿದ್ದಲ್ಲ ಸೀರೆ ಅದನ್ನು ಕೂಡ ನಾನು ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ಮತ್ತು ಸೆರಗು ಪಾರ್ಟ್ ಏನಿದೆ ಅದನ್ನು ಪೂರ್ತಿಯಾಗಿ ಲೆಫ್ಟಿಗೆ ತೊಗೊಂಡು ಕೆಳಗಡೆ ನಾವೇನು ನೆರಿಗೆಗಳನ್ನ ಹಾಕ್ಕೊಂಡಿದ್ವಲ್ವ ಅದನ್ನು ನೀಟಾಗಿ ಒಂದು ಕಡೆಯಿಂದ ಸ್ಪ್ರೆಡ್ ಮಾಡಬೇಕು. ಮತ್ತು ಲೆಂತ್ ಕೂಡ ನೋಡ್ಕೊಳ್ಬೇಕು, ಇದ್ರ ಮೇಲೆ ನಾವು ಹಾಕುವಂಥ ಅಪ್ಪರ್ ಪಾರ್ಟ್ಗಿಂತ ಅದು ಉದ್ದ ಇರಬಾರ್ದು, ಅದು ಸ್ವಲ್ಪ ಚಿಕ್ಕದಾಗೇ ಇರಬೇಕು. ಇದಿಷ್ಟು ಮಾಡಿ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಾದಮೇಲೆ ಪಾತ್ರೆಯ ಕಂಠಕ್ಕೆ ನಾನು ಒಂದು ದಾರದಲ್ಲಿ ಕಟ್ಟಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ನೆರಿಗೆಗಳಿಗೆ ನಾನು ದೇವಿಯ ಪಾದನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆರಿಗೆಯ ಲೆಫ್ಟ್ ಸೈಡಲ್ಲಿ ಏನು ಫಸ್ಟ್ ಪ್ಲೀಟ್ ಇರುತ್ತಲ್ಲ ಅದನ್ನು ದೇವಿಯ ಒಂದು ಪಾದಕ್ಕೆ ಸುತ್ಕೊಳ್ತಾ ಗುಂಪಿನ ಹಾಕಿ ಅಲ್ಲಲ್ಲೇ ಸೆಕ್ಯೂರ್ ಮಾಡ್ಕೊಳ್ತಾ ಪಾದನ ನೀಟಾಗಿ ಪೂರ್ತಿ ಕವರ್ ಆಗೋ ರೀತಿ ಸೀರೆಯಿಂದ ಕವರ್ ಮಾಡ್ಕೊಳ್ಬೇಕು. ಅದೇ ರೀತಿ ಎಡಭಾಗದ ಪಾದನೂ ಕೂಡ ನಾವು ನೆರಿಗೆಯಿಂದ ಪೂರ್ತಿ ಕವರ್ ಮಾಡ್ಕೊಳ್ಬೇಕು. ಅಲ್ಲಲ್ಲೇ ಗುಂಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ, ಗುಂಪಿನ ಅಥವಾ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಪಾದ ಸೀರೆಯಲ್ಲಿ ಕವರ್ ಆಗೋ ಥರ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಮಾಡ್ಕೊಂಡಾದ್ಮೇಲೆ ಇನ್ನು ಉಳಿದಿರೋ ಪಾರ್ಟ್ ಏನಿರುತ್ತಲ್ಲ ಅದನ್ನು ನೆರಿಗೆ ಸೆರಗು ಪಾರ್ಟ್ ಏನಿದೆ ಅದನ್ನು ಹಾಗೆ ಬ್ಯಾಕ್ ಸೈಡ್ಗೆ ಹಾಕ್ಕೊಂಡು ಉಳಿದಿರೋವಂಥ ನೆರಿಗೆ ಪಾರ್ಟನ್ನು ಫ್ರಂಟಿಗೆ ತೊಗೊಳ್ತಾ ಇದ್ದೀನಿ. ಸೊ ಫ್ರಂಟಿಗೆ ತೊಗೊಂಡು ನಾವೇನು ಫಸ್ಟ್ ನೆರಿಗೆ ಹಾಕಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಲೆಂತಿಯಾಗಿ ನೆರಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ನೀಟಾಗಿ ಅದು ಕೂಡ ಪಾತ್ರೆಗೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ದಾರದಿಂದ ಕಟ್ಟಿ ಸೆಕ್ಯೂರ್ ಮಾಡೋಕ್ಕೆ ಮುಂಚೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ದಾರದಲ್ಲಿ ಕಟ್ಟಿದ ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲೇ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಪಾದಗಳನ್ನ ಈ ಪದ್ಮಾಸನ ಸ್ಥಿತಿಯಲ್ಲಿ ಎರಡೂ ಕಾಲು ಈಗ ನಾವು ಚಕ್ಕಬಕ್ಲ ಹಾಕ್ಕೊಂಡು ಕೂತ್ಕೊಳ್ತೀವಲ್ಲ ಅದೇ ರೀತಿ ಪಾದಗಳನ್ನ ನಾನು ಜೋಡಿಸ್ಕೊಳ್ತೀನಿ. ಸೊ ಜೋಡಿಸ್ಕೊಂಡಾದ್ಮೇಲೆ ನೆರಿಗೆಗಳನ್ನ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ನಾವೇನು ಮೇಲ್ಗಡೆ ನೆಕ್ಸ್ಟು ಉಳಿದಿರೋವಂಥ ನೆರಿಗೆಗಳನ್ನ ಹಾಕ್ಕೊಂಡ್ವಲ್ಲ ಅದನ್ನು ನೀಟಾಗಿ ಈವನ್ನಾಗಿ ಬರೋ ಥರ ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪಾದಗಳನ್ನ ಕೂಡ ಜೋಡಿಸಿ ಇಟ್ಕೊಳ್ತೀನಿ. ಬೇಕಿದ್ದರೆ ನೀವು ಒಂದು ಸೂಜಿ ದಾರದಲ್ಲಿ ಪಾದಗಳನ್ನ ಕಟ್ಬೋದು, ಹೊಲ್ಕೊಳ್ಬೋದು ಒಂದೇ ಕಡೆ ಸ್ಟಿಫ್ ಆಗಿರೋದಕ್ಕೆ. ಇಲ್ಲಿ ನಾನು ಪೀಠ ಇಟ್ಟಿದ್ರಿಂದ ಆ ಪೀಠದ ಸಹಾಯದಿಂದ ನೀಟಾಗಿ ಅದು ಕೂತ್ಕೊಂಡಿತ್ತು, ಪಾದಗಳು ಏನು ಜರುಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದಿಷ್ಟು ನೆರಿಗೆಗಳು ಸೆಟ್ ಆದಮೇಲೆ ಅಪ್ಪರ್ ಪಾರ್ಟ್ ಕಳ್ಸೋದು ಏನು ಮಾಡ್ಕೊಂಡಿದ್ವಿ ಅದನ್ನು ಇಟ್ಬಿಟ್ಟು ನಾನು ಹೇಳಿದ್ದೆ ಮೊದಲೇ ಸೆರಗನ ನಾನು ಈ ಲೆಫ್ಟಿಂದ ರೈಟಿಗೆ ತೊಗೊಂಡು ಬರ್ತೀನಿ ಅಂತ, ಹಂಗಾಗಿ ನಾನು ಸೆರಗನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೆ. ಅದೇ ರೀತಿ ನಾನು ಹಿಂದೆ ಲೆಫ್ಟಿಂದ ನಾನು ಮುಂದಕ್ಕೆ ತೊಗೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ದೇವಿಯ ಹಿಂಭಾಗಕ್ಕೆ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೊಂಟಕ್ಕೆ ಡಾಬ ಹಾಕ್ಬಿಟ್ಟು ನೀಟಾಗಿ ಸೆರಗಿನ ಪಾರ್ಟ್ ಏನಿದೆಯಲ್ಲ ಅದನ್ನು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ದೇವಿಗೆ ನಾವು ಯಾವ ರೀತಿ ಒಡವೆ ಹಾಕಿ ಅಲಂಕಾರನ ಮಾಡ್ಕೊಳ್ತೀವಿ ಆ ರೀತಿ ಒಡವೆ ಎಲ್ಲ ಹಾಕಿ ಜೊತೆಗೆ ಹೂವಿನ ಅಲಂಕಾರ ಏನಿರುತ್ತೆ ಅದನ್ನು ಕೂಡ ಮಾಡಿಬಿಟ್ಟು ದೇವಿ ಮುಖವಾಡ ಇಟ್ಟರೆ ಈ ರೀತಿಯಾಗಿ ಪದ್ಮಾಸನ ರೀತಿಯಲ್ಲಿ ದೇವಿ ಅಲಂಕಾರವಾಗಿ ಕಾಣ್ತಾ ಇದ್ದಾರೆ. ಸೊ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ. ಇನ್ನೂ ಕೂಡ ಏನು ಗೊತ್ತಾ, ಮಾಡ್ತಾ ಒಂದು ಐಡಿಯಾಗಳು ಚೆನ್ನಾಗಿ ನಮಗೆ ಬರ್ತಾ ಇರುತ್ತೆ. ಸೊ ಹಿಂಗೆಲ್ಲ ಹಿಂಗೆ ಮಾಡ್ಬೋದು ಅನ್ನೋ ಒಂದು ಐಡಿಯಾಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಇದ್ರ ಜೊತೆಗೆ ನಿಮ್ಮ ಒಂದು ಐಡಿಯಾಗಳನ್ನ ಸೇರಿಸ್ಕೊಳ್ತಾ ನಿಮ್ಮ ಮನೆಯ ಲಕ್ಷ್ಮಿನ ಇದಕ್ಕಿಂತ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.